ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಮಾರ್ಚ್ ತಿಂಗಳ ಈ ಒಂದು ವಿಶೇಷ ದಿನಗಳು ಅಂದರೆ 22, 23, 24 ಮತ್ತು 25ನೇ ತಾರೀಕಿನ ಅವಧಿಯು ನಿಮ್ಮ ಜೀವನದ ಅತ್ಯಂತ ಸುವರ್ಣ ಕಾಲಘಟ್ಟವಾಗಿ ಬದಲಾಗಿದೆ. ಈ 4 ದಿನಗಳಲ್ಲಿ ನಿಮ್ಮ ಹಣೆ ಬರಹವೇ ಬದಲಾಗುವಂತಹ ಅದ್ಭುತ ಯೋಗಗಳು ಸೃಷ್ಟಿಯಾಗುತ್ತಿವೆ. ನಿಮ್ಮ ಕೈಗೆ ಅದೃಷ್ಟದ ಕೀಲಿಕೈ ಸಿಕ್ಕಂತಾಗಲಿದ್ದು, ಇಡೀ ಜಗತ್ತೇ ನಿಮ್ಮ ಕಾಲಡಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ ನಂತರ ನಿಮ್ಮ ಇಡೀ ಕುಟುಂಬವೇ ಸಂತೋಷದಿಂದ ಕುಣಿದಾಡಲಿದೆ ಎಂಬ ಭರವಸೆಯನ್ನು ನಾನು ನೀಡುತ್ತೇನೆ. ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂದರೆ ವೃತ್ತಿ, ವ್ಯವಹಾರ, ಪ್ರೇಮ ಜೀವನ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿಯ ಮಹತ್ವದ ಬದಲಾವಣೆಗಳು ಉಂಟಾಗಲಿವೆ ಎಂಬುದನ್ನು ನಾವು ವಿಸ್ತಾರವಾಗಿ ಚರ್ಚಿಸೋಣ. ಈ ಅವಧಿಯು ನಿಮ್ಮ ಭಾಗ್ಯೋದಯದ ಸಮಯ ಎಂದು ನೀವು ಮೊದಲು ಅರಿತುಕೊಳ್ಳಬೇಕು. ಕಳೆದ ದೀರ್ಘಕಾಲದಿಂದ ಮುಚ್ಚಲ್ಪಟ್ಟಿದ್ದ ಯಶಸ್ಸಿನ ಬಾಗಿಲುಗಳು ಈಗ ತೆರೆದುಕೊಳ್ಳಲಿವೆ. ಗ್ರಹಗತಿಗಳ ಸಂಚಾರವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದ್ದು, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ರಾಜಕೀಯ ಲಾಭಗಳು ಕೂಡ ನಿಮಗೆ ಒದಗಿ ಬರಲಿವೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ವಿಸ್ತರಣೆಯಾಗಲಿವೆ. ಧನ ಲಾಭದ ಯೋಗಗಳಿದ್ದು, ನಿಮ್ಮ ಆಪ್ತ ಸಂಬಂಧಿಕರ ಸಹಕಾರದಿಂದ ನೀವು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿದ್ದೀರಿ. ಯಾವುದೋ ಒಂದು ಪ್ರಮುಖ ಅಥವಾ ಈ ಧಾರ್ಮಿಕ ಪ್ರವಾಸದ ಯೋಜನೆ ಈ ಸಮಯದಲ್ಲಿ ಸಾಕಾರಗೊಳ್ಳಲಿದ್ದು, ಅದು ನಿಮಗೆ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಲಾಭ ಎರಡನ್ನೂ ತಂದುಕೊಡಲಿದೆ. ನೀವು ಹೊಸ ಆಸ್ತಿ ಅಥವಾ ಮನೆಯನ್ನು ಖರೀದಿಸುವ ಆಲೋಚನೆಯಲ್ಲಿದ್ದರೆ ಈ ದಿನಗಳು ಅದಕ್ಕೆ ಬಹಳ ಸೂಕ್ತವಾಗಿವೆ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವಾಸ್ತುಶಾಸ್ತ್ರದ ಬಗ್ಗೆ ಪರಿಣಿತಿ ಇರುವುದರಿಂದ ಸಲಹೆ ಪಡೆಯುವುದು ಉತ್ತಮ. ಒಂದು ವೇಳೆ ನೀವು ಈ ಹಿಂದೆ ಸ್ಥಳ ಬದಲಾವಣೆ ಅಥವಾ ಆಸ್ತಿ ವ್ಯವಹಾರದ ಬಗ್ಗೆ ನಿರ್ಧಾರ ಕೈಗೊಂಡು ಅದು ಅರ್ಧಕ್ಕೆ ನಿಂತಿದ್ದರೆ ಈಗ ಅದರ ಬಗ್ಗೆ ಮರುಚಿಂತನೆ ನಡೆಸಿ. ಖಂಡಿತವಾಗಿಯೂ ಜಯ ನಿಮ್ಮದಾಗಲಿದೆ. ಕುಟುಂಬದ ದೃಷ್ಟಿಯಿಂದ ನಾವು ನೋಡೋದಾದರೆ ಸಂತಾನದ ಕಡೆಯಿಂದ ನಿಮಗೆ ಅತ್ಯಂತ ಶುಭವಾರ್ತೆಗಳು ಕೇಳಿಬರಲಿವೆ. ಇದರಿಂದ ಮನೆಯ ವಾತಾವರಣವು ಸಂಭ್ರಮದಿಂದ ಕೂಡಿರಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಏನಂದರೆ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಅಥವಾ ಈ ಭವಿಷ್ಯದ ಗುರಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ರಹಸ್ಯಗಳನ್ನು ಗುಪ್ತವಾಗಿ ಇಡುವುದರಿಂದ ಮಾತ್ರ ನೀವು ದೊಡ್ಡ ಮಟ್ಟದ ಗುರಿಯನ್ನು ತಲುಪಲು ಸಾಧ್ಯ. ಇಲ್ಲವಾದಲ್ಲಿ ಇತರರ ಹಸ್ತಕ್ಷೇಪದಿಂದ ನಿಮಗೆ ಹಾನಿಯಾಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದವನ್ನು ಪಡೆಯುವುದನ್ನು ಯಾವತ್ತೂ ಮರೆಯಬೇಡಿ. ಅವರ ಮಾರ್ಗದರ್ಶನವು ನಿಮಗೆ ಹೊಸ ದಾರಿಯನ್ನು ತೋರಿಸಲಿದೆ. ವ್ಯವಹಾರ ಅಥವಾ ಈ ಒಂದು ಬಿಸ್ನೆಸ್ ಮಾಡುತ್ತಿರುವವರಿಗೆ ಇದು ಅತ್ಯಂತ ಲಾಭದಾಯಕದ ಸಮಯ. ವಿಶೇಷವಾಗಿ ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಬಂಪರ್ ಲಾಭ ಕಾದಿದೆ. ನಿಮ್ಮ ಸ್ಪರ್ಧೆಗಳ ಮೇಲೆ ನೀವು ಮೇಲುಗೈ ಸಾಧಿಸಲಿದ್ದೀರಿ. ಆದರೆ ನಿಮ್ಮ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲಸಗಾರರ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಅದನ್ನು 1ಕ್ಕೆ 2 ಬಾರಿ ಓದಿ ನೋಡಿ. ಆತುರದ ನಿರ್ಧಾರಗಳು ನಿಮ್ಮನ್ನು ಸಂಕಷ್ಟಕ್ಕೆ ದೂರಬಹುದು. ಆಹಾರ ಪದಾರ್ಥಗಳು, ಆಭರಣಗಳು, ಸೌಂದರ್ಯವರ್ಧಕಗಳು ಅಥವಾ ಸೋಷಿಯಲ್ ಮೀಡಿಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಈ 4 ದಿನಗಳು ಅದ್ಭುತವಾದ ಹಣದ ಹರಿವನ್ನು ತರಲಿವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೂ ಇದು ಲಾಭದಾಯಕದ ಕಾಲವಾಗಿದೆ. ಉದ್ಯೋಗಸ್ಥರಿಗೆ ಈ ಅವಧಿಯು ಬಡ್ತಿ ಅಥವಾ ಸಂಬಳದ ಹೆಚ್ಚಳದ ಸುದ್ದಿಯನ್ನು ಹೊತ್ತು ತರಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ. ನೀವು ನೀಡಿದ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪುವಲ್ಲಿ ಯಶಸ್ವಿಯಾಗುತ್ತೀರಿ. ಇನ್ನು ಕೆಲಸ ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಅವರ ವಿದ್ಯಾ ಅರ್ಹತೆಗೆ ತಕ್ಕಂತೆ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗಲಿದೆ. ಕಾನೂನು ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಸಾಧನೆ ಮಾಡುವ ಅವಕಾಶಗಳು ಲಭ್ಯವಿದೆ. ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ಅಲ್ಲಿ ಕೆಲಸ ಮಾಡಬೇಕು ಎಂಬ ಹಂಬಲ ಇರುವವರು ಈ ಸಮಯದಲ್ಲಿ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಸಫಲರಾಗುತ್ತೀರಿ. ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು.
ತಪ್ಪು ಗೆಳೆತನದ ಸಹವಾಸವನ್ನು ಬಿಡುವುದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಈ 4 ದಿನಗಳಲ್ಲಿ ನೀವು ಎಷ್ಟು ಶ್ರಮ ಪಡುತ್ತೀರೋ ಅಷ್ಟು ದೊಡ್ಡ ಮಟ್ಟದ ಪ್ರತಿಫಲವನ್ನು ಪಡೆಯುತ್ತೀರಿ. ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಎಂದಿಗೂ ಕಡಿಮೆ ಮಾಡಿಕೊಳ್ಳಬೇಡಿ. ಪ್ರೀತಿ ಮತ್ತು ಸಂಸಾರ ಜೀವನದ ಬಗ್ಗೆ ನೋಡೋದಾದರೆ ಇದು ನಿಮ್ಮ ಜೀವನದ ಅತ್ಯಂತ ರೊಮ್ಯಾಂಟಿಕ್ ಸಮಯವಾಗಿರಲಿದೆ. ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಗಾತಿಯ ಮುಂದೆ ವಿವಾಹದ ಪ್ರಸ್ತಾಪ ಇಟ್ಟರೆ ಅದು ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳಲಿದೆ. ಪತಿ ಪತ್ನಿಯರ ನಡುವೆ ಯಾವುದಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಈ ಸಮಯದಲ್ಲಿ ಅವುಗಳು ದೂರವಾಗಿ ಸಂಬಂಧದಲ್ಲಿ ಮತ್ತೆ ಮಧುರತೆ ಉಂಟಾಗಲಿದೆ. ದಂಪತಿಗಳಿಬ್ಬರೂ ಸೇರಿ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನು ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಮನೆಗೆ ಹೊಸ ಅತಿಥಿಯ ಆಗಮನದ ಬಗ್ಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯ. ಹವಾಮಾನ ಬದಲಾವಣೆಯಿಂದಾಗಿ ಗಂಟಲು ಸೋಂಕು, ಶೀತ ಅಥವಾ ಈ ಜ್ವರದಂತಹ ಸಮಸ್ಯೆಗಳು ಬಾಧಿಸಬಹುದು. ಆದ್ದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಯೋಗ, ಪ್ರಾಣಾಯಾಮ ಮತ್ತು ಆಯುರ್ವೇದ ಪದ್ಧತಿಗಳನ್ನು ಅನುಸರಿಸಿ. ಹೊರಗಿನ ಆಹಾರಕ್ಕಿಂತ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ ಸೇವಿಸುವುದು ಉತ್ತಮ. ಸಕಾರಾತ್ಮಕವಾಗಿ ಯೋಚಿಸುವುದರಿಂದ ಅರ್ಧದಷ್ಟು ಕಾಯಿಲೆಗಳು ಗುಣವಾಗುತ್ತವೆ ಎಂಬುದನ್ನು ನೆನಪಿಡಿ. ಈ ವಿಶೇಷ ದಿನಗಳ ಲಾಭವನ್ನು ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಮೊದಲನೆಯದಾಗಿ, ಈ 4 ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಸ್ವಲ್ಪ ದಕ್ಷಿಣೆಯನ್ನು ಸೇರಿಸಿ ನಿಮ್ಮ ಮನದ ಆಸೆಯನ್ನು ಬೇಡಿಕೊಂಡು ದೇವಿಯ ಪಾದಕ್ಕೆ ಅರ್ಪಿಸಿ. ಮನೆಗೆ ಹಿಂತಿರುಗುವಾಗ ದಾರಿಯಲ್ಲಿ ಸಿಗುವ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ದಾನವನ್ನು ಮಾಡಿ. ಇದರಿಂದ ನಿಮ್ಮ ಪುಣ್ಯ ಹೆಚ್ಚಾಗಿ ಕೆಲಸಗಳಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. ಎರಡನೆಯದು, ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಒಂದು ಚಿಟಿಕೆ ಅರಿಶಿಣವನ್ನು ಇಡಿ. ಅದರ ಮೇಲೆ ಸ್ವಲ್ಪ ಕರ್ಪೂರ ಮತ್ತು 2 ಲವಂಗಗಳನ್ನು ಇಟ್ಟು ಬೆಳಗಿಸಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತೆ. ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವವರು ಈ ಪರಿಹಾರವನ್ನು ಮಾಡುವುದರಿಂದ ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ದಾರಿ ಸುಲಭವಾಗುತ್ತೆ. ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲಾಗಿ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮಕರ ರಾಶಿಯವರಿಗೆ ಈ ಮಾರ್ಚ್ ಅಂತ್ಯದ ದಿನಗಳು ಜೀವನದ ದಿಕ್ಕನ್ನೇ ಬದಲಿಸುವಂತಹ ಶಕ್ತಿಯನ್ನು ಹೊಂದಿವೆ. ನಿಮ್ಮ ಶ್ರಮ, ಆತ್ಮವಿಶ್ವಾಸ ಮತ್ತು ದೈವಬಲ ಸೇರಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿವೆ. ನಕಾರಾತ್ಮಕ ಜನರ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಗುರಿಯ ಕಡೆಗೆ ಮಾತ್ರ ನಿಮ್ಮ ದೃಷ್ಟಿ ಇರಲಿ. ಈ ಮಾರ್ಚ್ ತಿಂಗಳ ಈ ಒಂದು ಕೊನೆಯ 10 ದಿನಗಳಲ್ಲಿ ನೀವು ಒಂದು ರೀತಿಯ ಈ ಒಂದು ಮಾನಸಿಕ ಬಂಧನಕ್ಕೆ ಒಳಗಾಗದಂತೆ ಅನುಭವಿಸಬಹುದು. ಯಾವುದೋ ಒಂದು 2-3 ಪ್ರಮುಖ ವಿಷಯಗಳ ನಡುವೆ ಸಿಲುಕಿ ಹಾಕಿಕೊಂಡಂತೆ ಅಥವಾ ಈ ಗೊಂದಲಕ್ಕೊಳಗಾಗದಂತೆ ನಿಮಗೆ ಅನಿಸುತ್ತೆ. ಪ್ರಮುಖವಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ವಿಫಲರಾಗಬಹುದು. ಈ ಗೊಂದಲವು ಕೇವಲ ವೃತ್ತಿಗೆ ಸೀಮಿತವಾಗಿಲ್ಲ, ನಿಮ್ಮ ಕುಟುಂಬದ ಮೇಲೂ ಇದು ಪ್ರಭಾವ ಬೀರುತ್ತೆ. ನಿಮ್ಮ ಸುತ್ತಮುತ್ತಲಿರುವ ಕೆಲವರು ತಾವು ನಿಮ್ಮ ಹಿತೈಷಿಗಳು ಎಂದು ಹೇಳಿಕೊಳ್ಳುತ್ತಲೇ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಇದರಲ್ಲಿ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಕೂಡ ಇರಬಹುದು. ಇತರರ ಮಾತುಗಳನ್ನು ಕೇಳಿ ನೀವು ಇನ್ನಷ್ಟು ಗೊಂದಲಕ್ಕೀಡಾಗುತ್ತಿದ್ದೀರಿ. ಆದ್ದರಿಂದ ಈ ವಾರ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ಉತ್ತಮ. ಒಂದು ವೇಳೆ ಅನಿವಾರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಬಂದರೆ ತಕ್ಷಣಕ್ಕೆ ಪ್ರತಿಕ್ರಿಯಿಸಬೇಡಿ. ಮುಂಜಾನೆ ಬೇಗ ಎದ್ದು ಧ್ಯಾನ ಮಾಡಿ ನಿಮ್ಮ ಇಷ್ಟ ದೈವ ಅಥವಾ ಈ ಗುರುಗಳನ್ನು ಸ್ಮರಿಸಿ. ಶಾಂತ ಮನಸ್ಸಿನಿಂದ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಆ ಧ್ವನಿಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಈ ವಾರವು ಪೂರ್ತಿ ಸುಗಮವಾಗಿಲ್ಲ. ಒಂದೆಡೆ ಅದೃಷ್ಟ ನಿಮ್ಮ ಕೈ ಹಿಡಿದರೂ ಇನ್ನೊಂದೆಡೆ ಕೆಲವು ಅಹಿತರ ಘಟನೆಗಳು ಸಂಭವಿಸಬಹುದು. ನಿಮ್ಮ ಪ್ರಗತಿಯನ್ನು ಸಹಿಸದ ಕನಿಷ್ಠ 3-4 ವ್ಯಕ್ತಿಗಳು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ಅನಗತ್ಯವಾಗಿ ನಿಮ್ಮೊಂದಿಗೆ ಜಗಳವಾಡಲು ಬರಬಹುದು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಲು ಪ್ರಯತ್ನಿಸಬಹುದು. ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಯಾರೋ ಗಮನಿಸುತ್ತಿದ್ದಾರೆ. ಈ ಸಮಯದಲ್ಲಿ ಯಾರೋ ನಿಮ್ಮ ತಪ್ಪು ಸಲಹೆಗಳನ್ನು ನೀಡುವ ಸಾಧ್ಯತೆ ದಟ್ಟವಾಗಿದೆ.
ಆದ್ದರಿಂದ ಯಾರನ್ನು ಅಂತಿಮವಾಗಿ ನಂಬಬೇಡಿ. ಆರೋಗ್ಯದ ದೃಷ್ಟಿಯಿಂದ ಈ 10 ದಿನಗಳು ಅತ್ಯಂತ ನಿರ್ಣಾಯಕವಾಗಿವೆ. ಕೆಲವು ವಿಚಿತ್ರ ಎಚ್ಚರಿಕೆಗಳನ್ನು ನೀವು ಪಾಲಿಸಲೇಬೇಕಿದೆ. ಈ ವಾರ ನಿಮಗೆ ವಿದ್ಯುತ್ ಶಾಕ್ ತಗುಲಲು ಅಪಾಯವಿದೆ. ಮನೆಯಲ್ಲಿನ ಈ ವೈರಿಂಗ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಬರಿಗಾಲಿನಲ್ಲಿ ಸ್ವಿಚ್ ಬೋರ್ಡ್ಗಳನ್ನು ಮುಟ್ಟಬೇಡಿ. ನಿಮ್ಮ ಪಾದಗಳ ಬಗ್ಗೆ ಕಾಳಜಿ ವಹಿಸಿ. ಹಿಮ್ಮಡಿಗಳು ಬಿರಿಯುವ ಅಥವಾ ಒಡೆಯುವ ಸಾಧ್ಯತೆ ಇದೆ. ಬರಿಗಾಲಿನಲ್ಲಿ ನಡೆಯುವುದನ್ನು ತಪ್ಪಿಸಿ. ನಿಮ್ಮ ಧೂಳು ಅಥವಾ ಪಕ್ಷಿಗಳ ಗರಿಗಳಿಂದ ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ. ಮನೆಯ ಹೊರಗೆ ಹೋಗುವಾಗ ಮಾಸ್ಕ್ ಧರಿಸುವುದು ಕಡ್ಡಾಯ. ಅತಿಯಾದ ಹೊಗೆ ಇರುವ ಜಾಗದಿಂದ ದೂರವಿರಿ. ಈ ಜಿಮ್ ಅಥವಾ ವ್ಯಾಯಾಮ ಮಾಡುವವರು ಕಾಲುಗಳ ಮೇಲೆ ಅತಿಯಾದ ಒತ್ತಡ ಹಾಕಬೇಡಿ. ಇದರಿಂದ ಸ್ನಾಯು ಸೆಳೆತ ಅಥವಾ ನೋವು ಕಾಣಿಸಿಕೊಳ್ಳಬಹುದು. ಒಂದು ಸಕಾರಾತ್ಮಕ ಬದಲಾವಣೆ ಎಂದರೆ ನಿಮ್ಮ ಹಾರ್ಮೋನುಗಳ ಬದಲಾವಣೆಯಿಂದ ಅಥವಾ ನೀವು ತೆಗೆದುಕೊಳ್ಳುತ್ತಿರುವ ಔಷಧಿಯ ಪ್ರಭಾವದಿಂದ ನಿಮ್ಮ ಕೂದಲು ಮೊದಲಿನಗಿಂತ ದಪ್ಪವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಪ್ರಾರಂಭಿಸುತ್ತೆ. ವೃತ್ತಿಜೀವನದಲ್ಲಿ ಮಾತ್ರ ನಿಮಗೆ ಈ ವಾರ ಅತ್ಯಂತ ಶುಭವಾಗಿದೆ. ಕಳೆದ ಕೆಲವು ಸಮಯದಿಂದ ಆಫೀಸಿನಲ್ಲಿ ಅಥವಾ ಉದ್ಯೋಗದಲ್ಲಿ ಅನುಭವಿಸುತ್ತಿದ್ದ ಸವಾಲುಗಳು ಕೊನೆಗೊಳ್ಳಲಿವೆ. ಕೆಲಸದ ಸ್ಥಳದಲ್ಲಿ ಒಂದು ರೀತಿಯ ಶಾಂತಿಯುತ ಮತ್ತು ಸೌಹಾರ್ದಯುತ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ಇಷ್ಟಪಡದ ಸಹೋದ್ಯೋಗಿಗಳು ಅಥವಾ ಶತ್ರುಗಳು ಕೂಡ ನಿಮ್ಮ ಜೊತೆ ಸೌಮ್ಯವಾಗಿ ವರ್ತಿಸಲು ಶುರು ಮಾಡ್ತಾರೆ. ನೀವು ಈ ಟಾರ್ಗೆಟ್ ಆಧಾರಿತ ಕೆಲಸದಲ್ಲಿದ್ದರೆ ಅಥವಾ ಈ ಕಮಿಷನ್ ಆಧಾರಿತ ಉದ್ಯೋಗದಲ್ಲಿದ್ದರೆ ಈ ವಾರ ನಿಮಗೆ ನಿರೀಕ್ಷೆಗೂ ಮೀರಿದ ಆದಾಯ ಬರಲಿದೆ. ಸರ್ಕಾರದ ಕಡೆಯಿಂದ ಅಥವಾ ನಿಮ್ಮ ಕಂಪನಿಯ ಆಡಳಿತದ ಮಂಡಳಿಯಿಂದ ಒಂದು ದೊಡ್ಡ ಘೋಷಣೆಯಾಗಲಿದೆ. ಇದರಿಂದ ನಿಮಗೆ ದೊಡ್ಡ ಲಾಭವಾಗಲಿದ್ದು ದೀರ್ಘಕಾಲದ ನಿಮ್ಮ ಕನಸೊಂದು ನನಸಾದ ಅನುಭವ ನಿಮಗಾಗಲಿದೆ. ನಿರುದ್ಯೋಗಿಗಳಿಗೆ ಯಾವುದೋ ಒಂದು ಕಂಪನಿಯಿಂದ ಆಫರ್ ಬರಬಹುದು. ಆದರೆ ಆ ಕೆಲಸ ನಿಮಗೆ ಪೂರ್ತಿಯಾಗಿ ಇಷ್ಟವಾಗದೇ ಇರಬಹುದು. ಆದರೂ ಆರ್ಥಿಕ ಕಾರಣಗಳಿಗಾಗಿ ನೀವು ಅದನ್ನು ಒಪ್ಪಿಕೊಳ್ಳುವ ಸಂದರ್ಭ ಬರಬಹುದು. ವ್ಯಾಪಾರಸ್ಥರಿಗೆ ಈ ವಾರ ಸವಾಲಿನಿಂದ ಕೂಡಿದೆ. ಹೂಡಿಕೆ ಮಾಡುವಾಗ ಅಥವಾ ಹೊಸ ಯೋಜನೆಗಳಿಗೆ ಸಹಿ ಹಾಕುವಾಗ 2 ಬಾರಿ ಯೋಚಿಸಿ. ನಿಮ್ಮ ಪಾಲುದಾರರೊಂದಿಗೆ ಅಥವಾ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು. ಯಾರೋ ಒಬ್ಬ ನಂಬಿಕಸ್ಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗಿಗಳ ಮೇಲೆ ಕಣ್ಣಿಟ್ಟಿರಿ. ಆದರೆ ವಾರದ ಅಂತ್ಯದ ವೇಳೆಗೆ ಒಂದು ಹೊಸ ಯೋಜನೆಯ ಘೋಷಣೆಯು ನಿಮ್ಮ ವ್ಯವಹಾರಕ್ಕೆ ಹೊಸ ಚೈತನ್ಯ ನೀಡಲಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯವು ಮಿಶ್ರ ಫಲ ನೀಡಲಿದೆ. ನಿಮ್ಮ ಫಲಿತಾಂಶವು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ಎಂಬ ಅಸಮಾಧಾನ ನಿಮ್ಮನ್ನು ಕಾಡಬಹುದು. ನಿಮ್ಮ ವೈಯಕ್ತಿಕ ಸಂಬಂಧಗಳು ಈ ವಾರ ಸುಧಾರಿಸಲಿವೆ. ನಿಮ್ಮ ಸಂಗಾತಿಯು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ನೀವು ಮತ್ತು ನಿಮ್ಮ ಸಂಗಾತಿ ಸೇರಿ ದೊಡ್ಡ ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಪರಸ್ಪರ ಬೆಂಬಲದಿಂದ ನಿಮ್ಮ ಪ್ರೇಮ ಜೀವನವು ಸುಂದರವಾಗಿರುತ್ತೆ. ಆದರೆ ಅವಿವಾಹಿತರಿಗೆ ಈ ವಾರ ಸ್ವಲ್ಪ ಕಷ್ಟಕರ. ಮನಸ್ಸಿನೊಳಗೆ ಅಡಗಿರುವ ಭಯ ಅಥವಾ ಹಿಂದಿನ ಕಹಿ ನೆನಪುಗಳನ್ನು ನಿಮ್ಮನ್ನು ಕಾಡಬಹುದು. ಇದರಿಂದಾಗಿ ನೀವು ಹೊಸ ಸಂಬಂಧಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತೀರಿ. ಆ ಭಯವನ್ನು ಮೆಟ್ಟಿ ನಿಲ್ಲುವ ಧೈರ್ಯ ತೋರಿಸಿದರೆ ಮಾತ್ರ ಏಕಾಂಗಿತನದಿಂದ ಹೊರಬರಲು ಸಾಧ್ಯ. ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಅಥವಾ ಈ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಲಿದ್ದೀರಿ. ಈ ನಿರ್ಧಾರವು ಸದ್ಯಕ್ಕೆ ತಪ್ಪು ಎಂದು ಇತರರಿಗೂ ಅನಿಸಿದರೂ ಭವಿಷ್ಯದಲ್ಲಿ ಇದು ದೊಡ್ಡ ಲಾಭವನ್ನು ತಂದುಕೊಡಲಿದೆ. ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರ ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಖಂಡಿತ. ಮಾರ್ಚ್ ತಿಂಗಳ ಈ ಕೊನೆಯ ದಿನಗಳು ನಿಮಗೆ ಮಿಶ್ರ ಫಲಗಳನ್ನು ನೀಡಿದರೂ ದೈವ ಬಲದಿಂದ ನೀವು ಎಲ್ಲವನ್ನ ಜಯಿಸಲಿದ್ದೀರಿ. ಭಗವಂತನು ನಿಮ್ಮನ್ನು ಎಲ್ಲ ವಿಪತ್ತುಗಳಿಂದ ರಕ್ಷಿಸುತ್ತಾನೆ. ನಿಮ್ಮ ಮೇಲೆ ಶನಿದೇವನ ಆಶೀರ್ವಾದ ಸದಾ ಇರುತ್ತದೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆಯ ದೇವರು, ನಿಮ್ಮ ಕುಲದೇವರ ಹೆಸರನ್ನು.
ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.